ಹಾಗಾಸ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಆ್ಯಂಡ್ ಮೂರನೇ ಪ್ರೊಮೋಗಳು ರಿಲೀಸ್ ಆಗಿದೆ. ಸೊ ಮೂರನೇ ಪ್ರೊಮೋ ಬಗ್ಗೆ ಮಾತಾಡಿದ್ರೆ ಜಸ್ಟ್ ಏನಿಲ್ಲ, ಅದು ಬಿಗ್ ಬಾಸ್ ಸೀಸನ್ 12ರ ಮೊದಲ ಗ್ರ್ಯಾಂಡ್ ಫಿನಾಲೆಗೆ ಸೊ ಸ್ಟೇಜ್ ರೆಡಿ ಆಗಿದೆ ಅನ್ನೋ ರೀತಿಯಲ್ಲಿ ಒಂದು ಪ್ರೊಮೋ ಅಪ್ಲೋಡ್ ಮಾಡಿದ್ರೆ ಜಸ್ಟ್ ಇವಾಗ. ಆ್ಯಂಡ್ ಇನ್ನೊಂದು ಎರಡನೇ ಪ್ರೊಮೋ ಅಂತಂದರೆ ಅದರಲ್ಲಿ ಸೊ ಈ ಗೆಜ್ಜೆ ಹಿಂದೆ ಇರುವ ಹೆಜ್ಜೆ ಯಾವುದು, ಯಾರದ್ದು ಅಥವಾ ಯಾವುದು ಅನ್ನೋ ರೀತಿಯಲ್ಲಿ ಸೊ ಒಂದು ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಕೆಲವರೆಲ್ಲ ಫುಲ್ ಭಯ ಬಿದ್ದುಬಿಟ್ಟು ಸೊ ಮಧ್ಯರಾತ್ರಿ ಅಂತ ಅನಿಸುತ್ತೆ ಸೊ ಎದ್ಬಿಟ್ಟು ಹೊರಗಡೆಗೆಲ್ಲ ಬಂದು ಸೊ ಭಯ ಪಟ್ಕೊಂಡು ನಿಂತ್ಕೊಂಡಿದ್ದಾರೆ. ಸೊ ಅದರಲ್ಲಿ ಏನಾಗಿದೆ ಅಂತಂದರೆ ಗೆಜ್ಜೆ ಶಬ್ದ ಬರ್ತಾ ಇದೆ ಆ್ಯಂಡ್ ಲೈಟ್ ಬೇರೆ ಆಫ್ ಆನ್ ಆಗ್ತಿದೆ ಅಂತ ನಮ್ಮ ಗಿಲ್ಲಿ ಬೇರೆ ಭಯ ಪಡಿಸ್ತಿದ್ದಾನೆ ಅಲ್ಲಿರೋವಂಥ ಜಾನ್ವಿ, ಅಶ್ವಿನಿ ಗೌಡ ಆ್ಯಂಡ್ ಮಲ್ಲಮ್ಮ ಅವ್ರಿಗೆಲ್ಲನೂ. ಸೊ ಇದು ಮೇ ಬಿ ಯಾರೋ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಂತ ಅನುಮಾನ ಬರ್ತಾ ಇದೆ ನನಗೆ. ಬಿಕಾಸ್ ಅಲ್ಲಿ ರಕ್ಷಿತಾ ನೋಡ್ತಾ ಇದ್ರು ಕೂಡ ಅಲ್ಲಿ ಒಳಗಡೆ ಬೆಡ್ರೂಮಲ್ಲಿ ನಿಂತ್ಕೊಂಡು ಬಾತ್ರೂಮಲ್ಲಿ ನಿಂತ್ಕೊಂಡು ಫುಲ್ ನಗಾಡ್ತಿದ್ದಾರೆ. ಮೇ ಬಿ ಟಾಸ್ಕ್ ಏನು ಕೊಟ್ಟಿರ್ಲಿಕ್ಕಿಲ್ಲ, ಬೇಕು ಅಂತ ಏನೋ ಮೇ ಬಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ರಕ್ಷಿತಾ ಆ್ಯಂಡ್ ಗಿಲ್ಲಿ ಏನಾದರೂ ಇಬ್ಬರು ಸೇರ್ಕೊಂಡು ಮಾಡ್ತಿದ್ದಾರೆ ಅಂತ. ಸೊ ಬಿಗ್ ಬಾಸ್ ಅವ್ರು ಏನಾದರೂ ಹೇಳಿಲ್ಲ ಆ್ಯಂಡ್ ಇವರೇ ಏನಾದರೂ ಮಾಡ್ಕೊಂಡು ಪ್ರ್ಯಾಂಕ್ ಮಾಡಿದ್ರು ಅಂತ ನಿಜವಾಗ್ಲೂ ಅಶ್ವಿನಿ ಗೌಡ ಕಡೆಯಿಂದ ಬೈಸ್ಕೊತಾರೆ ಸರಿಯಾಗಿ. ಅದು ಮಾತ್ರ ಸತ್ಯ. ಅಥವಾ ಬೇರೆ ಏನಾದರೂ ಇರ್ಬೋದಾ ಅಂತ, ಮೀನ್ಸ್ ಮಿಡ್ ವೀಕ್ ಏನು ಮಧ್ಯರಾತ್ರಿ ಎಲಿಮಿನೇಷನ್ ಇರ್ಬೋದಾ ಅಥವಾ ನನ್ನ ಪ್ರಕಾರ ಇಲ್ಲ. ಅಂದರೆ ಎಲಿಮಿನೇಷನ್ ಇರ್ಬೋದು, ಬಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಆ ಥರದ್ದು ಏನು ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಬಟ್ ಬಿಗ್ ಬಾಸ್ ಸೀಸನ್ 12 ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಬೇರೆ ಹೇಳ್ತಿದ್ದಾರೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಇರ್ಬೋದೇನೋ, ಚಾನ್ಸಸ್ ತುಂಬ ಕಮ್ಮಿ ಇದೆ ಸೊ ವೈಲ್ಡ್ ಕಾರ್ಡ್ ಎಂಟ್ರಿಗೆ. ಬಟ್ ಎಲಿಮಿನೇಷನ್ ಇರ್ಬೋದು ಸೊ ಮಧ್ಯರಾತ್ರಿಲಿ. ಆ್ಯಂಡ್ ಅದೇ ಪ್ರ್ಯಾಂಕ್ ಏನಾದರೂ ಮಾಡ್ತಿರ್ಬೋದು ರಕ್ಷಿತಾ, ಬಿಕಾಸ್ ಅವ್ರದ್ದು ಫೇಸ್ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ಸೊ ಗೊತ್ತಿದೆ ಅವ್ರಿಗೆ, ಮೇ ಬಿ ಅದಕ್ಕೋಸ್ಕರನೇ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಅವ್ರ ರೂಮಲ್ಲಿ ನೋಡ್ತಾ ಇದ್ರೆ ಫುಲ್ಲಲ್ಲಿ ಆ ಬ್ಯಾಗ್ಗಳೆಲ್ಲ ಫುಲ್ ಚಲ್ಲಾಪಿಲ್ಲಿ ಆಗೋಗಿ ಬಿದ್ದಿದೆ. ಸೊ ಏನಾದರೂ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಗೇನು ಅನಿಸ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದೇ ನಾರ್ಮಲಿ ಪ್ರೋಮೋ ಸ್ಟಾರ್ಟ್ ಆಗಿದ್ದೇನೆ ಫುಲ್ ಗೆಜ್ಜೆ ಸೌಂಡಿಂದನೇ ಶುರುವಾಗುತ್ತೆ. ಆ್ಯಂಡ್ ಅಲ್ಲಿ ಅಶ್ವಿನಿ ಗೌಡ ಆ್ಯಂಡ್ ಜಾನ್ವಿ ಅವರೆಲ್ಲ ಫುಲ್ ಎದ್ದೇಳ್ತಾರೆ, ಹೊರಗಡೆಗೆಲ್ಲ ಬರ್ತಾರೆ. ಸೊ ಅಲ್ಲಿ ಗಿಲ್ಲಿ ಹೇಳೋವಂಥದ್ದು, ಸೊ ಈ ಶಬ್ದ ಬರ್ತಾ ಇದೆ ಫುಲ್ ಗೆಜ್ಜೆ ಶಬ್ದ ಬಂದಾದಮೇಲೆ ಸೊ ಲೈಟ್ಸ್ ಎಲ್ಲ ಹೋಗೋದು ಬರೋದು ಅಂದರೆ ಬ್ಲಿಂಕ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ. ಸೊ ಮೇ ಬಿ ಇದರಲ್ಲಿ ಈ ಪ್ರ್ಯಾಂಕಲ್ಲಿ ಗಿಲ್ಲಿದು ಕೂಡ ಕೈವಾಡ ಇದೆ ಅಂತ ಅನಿಸುತ್ತೆ ನನಗೆ. ಫುಲ್ ಚಂದ್ರಪ್ರಭಾ ಎಲ್ಲ ಭಯ ಪದ್ಬಿಟ್ಟಿದ್ದಾರೆ, ಮಲ್ಲಮ್ಮ ಕೂಡ ಇದ್ದಾರೆ, ಎಲ್ಲರೂ ಕೂಡ ಭಯ ಪಡಿಸೋ ರೀತಿಯಲ್ಲಿ ಮಾಡ್ತಿದ್ದಾನೆ ಗಿಲ್ಲಿ. ಮೇ ಬಿ ರಕ್ಷಿತಾ ಆ್ಯಂಡ್ ಗಿಲ್ಲಿ ಇವರಿಬ್ಬರದು ಕೂಡ ಪ್ರೀ ಪ್ಲ್ಯಾನ್ ಇರ್ಬೋದು. ಜೊತೆಗೆ ಅದಕ್ಕೆ ಬಿಗ್ ಬಾಸ್ ಅವರು ಕೂಡ ಕೈ ಜೋಡಿಸಿದ್ದಾರೆ ಅಂತ ಅನಿಸ್ತದೆ. ಬಿಕಾಸ್ ಅಲ್ಲಿ ಡೋರ್ ಎಲ್ಲ ಫುಲ್ ಅನ್ಲಾಕ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಇನ್ನೂ ಜಾಸ್ತಿ ಭಯ ಆಗ್ತಿದೆ ಅವ್ರಿಗೆ, ಜಾನ್ವಿ ಆ್ಯಂಡ್ ಅಶ್ವಿನಿ ಗೌಡ ಅವ್ರಿಗೆ. ಅವ್ರು ಕೇಳ್ಕೊತಿದ್ದಾರೆ ದಯವಿಟ್ಟು ಡೋರ್ ಲಾಕ್ ಮಾಡಿ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ. ಇನ್ ಕೇಸ್ ಅಲ್ಲಿ ಸ್ಪೀಕರಲ್ಲೆಲ್ಲನೂ ಆ ಥರ ಸೌಂಡ್ ಬರ್ತಿದೆ ಅಂತಂದರೆ, ಸ್ಪೀಕರಲ್ಲೆಲ್ಲ ಬಂತು ಅಂತಂದರೆ ಇದರಲ್ಲಿ ಬಿಗ್ ಬಾಸ್ ಇನ್ವಾಲ್ವ್ಮೆಂಟು ಇದೆ ಅಂತ ಅರ್ಥ. ಓಕೆ, ಸೊ ನೋಡೋಣ ಏನೇನಿದೆ ಅಂತ. ಸದ್ಯಕ್ಕಿರೋ ಇದ್ರ ಪ್ರಕಾರ ಪ್ರ್ಯಾಂಕ್ ಅಂತ ಅನ್ನಿಸ್ತಾ ಇದೆ. ಇನ್ ಕೇಸ್ ಬಿಗ್ ಬಾಸ್ ಅವರು ಕೂಡ ಇನ್ವಾಲ್ವ್ ಆಗಿದ್ರೆ, ಸ್ಪೀಕರಲ್ಲೆಲ್ಲ ಸೌಂಡ್ ಬಂತು ಅಂತಂದರೆ ಇಲ್ಲಿ ಬಿಗ್ ಬಾಸ್ ಅವರು ಕೂಡ ಇನ್ವಾಲ್ವ್ಮೆಂಟ್ ಇದೆ. ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ಬೋದು ಸೊ ಭಯಪಡಿಸಿ ಅಂತ, ಇಲ್ಲ ಅಂತಂದರೆ ಎಲಿಮಿನೇಷನ್ ಏನಾದರೂ ಇರ್ಬೋದು ಅಂತ ಅನಿಸುತ್ತೆ. ಓಕೆ, ಎಪಿಸೋಡ್ ನೋಡೋಣ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ಬಾಯ್.